ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ಶ್ರೀ ಪರಾಭವ ಸಂವತ್ಸರ ಶುರುವಾಗಿದೆ. ಎಲ್ಲರಿಗೂ ಶುಭ ಉಂಟಾಗಲಿ ಅಂತ ಭಗವಂತನ ಕೇಳ್ಕೊತಾ ಶುರು ಮಾಡೋಣ. ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲ ಈ ವಾರದಲ್ಲಿ ಯಾರ್ಯಾರಿಗೆ ಏನೇನಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಈ ತಿಂಗಳಲ್ಲಿ ನಮಗೆ ಅಥವಾ ಈ ವಾರದಲ್ಲಿ ನಮ್ಗೆ ಏನು ಫಲ ಕೊಡ್ತಾ ಇದೆ ಅಥವಾ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಚಂದ್ರ ಮಿಥುನ ರಾಶಿ ಮತ್ತು ಕರ್ಕ ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಮಿಥುನ ರಾಶಿಯಲ್ಲಿ ಗುರು ಜೊತೆ ಇರುತ್ತೆ. ನಂತರ ಸ್ವಸ್ಥಾನ ಅಂದರೆ ಸ್ವಂತ ಮನೆಯಲ್ಲಿ ಸಂಚಾರ ಮಾಡುತ್ತೆ ಚಂದ್ರ. ಗುರು ಮಿಥುನ ರಾಶಿಯಲ್ಲಿಯೇ ನೋಡಿ ಈಗ ಸಕ್ರಿಯ ಆಗಿದೆ. 11ನೇ ತಾರೀಕು ಮಾರ್ಚಿಂದ ಸಕ್ರಿಯ ಆಗಿ ಸಂಚಾರ ಮಾಡೋಕ್ಕೆ ಶುರುವಾಗಿದೆ. ಸೊ ಅದಕ್ಕೆ ಬಲ ಬಂದಿದೆ ಈಗ ಅಂತ. ನಂತರ 3 ಗ್ರಹಗಳು ಕುಂಭರಾಶಿಯಲ್ಲಿದೆ. ನಮಗೆ ಕುಜ, ಬುಧ, ರಾಹು ಈ 3 ಗ್ರಹಗಳು ನಮಗೆ ವಾಯುತತ್ವವಾದ ಕುಂಭರಾಶಿಯಲ್ಲಿದೆ. ಹಾಗೆ ಮೀನರಾಶಿಯಲ್ಲಿ ನಮಗೆ ಶನಿ ಆಗ್ಬೋದು, ಸೂರ್ಯ ಆಗ್ಬೋದು, ಶುಕ್ರ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಜೊತೆಗೆ ನಮಗೆ ಈ ವಾರದಲ್ಲಿ ಏನು ನಮಗೆ ಶುಭ ಕಾರ್ಯಗಳನ್ನು ಯಾವತ್ತು ಮಾಡ್ಕೋಬೋದು, ಮುಹೂರ್ತ ಭಾಗ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ನಮಗೆ 23ನೇ ತಾರೀಕು ಪಂಚಮಿ, ಕೃತಿಕಾ ನಕ್ಷತ್ರ ಸೋಮವಾರ ಬೀಳುತ್ತೆ. ಅವತ್ತಿಂದ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. 25ನೇ ತಾರೀಕು ಸಪ್ತಮಿ, ಮೃಗಶಿರ ನಕ್ಷತ್ರ ಬರುತ್ತೆ ಬುಧವಾರ. ಸೊ ಆವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಸೊ ಈಗ ನಾವು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿಯವರಿಗೆ ಈಗ ಚಂದ್ರ ನಮಗೆ 11ನೇ ಮನೆ ಸಂಚಾರ, ಗುರು ಕೂಡ ಸಕ್ರಿಯ ಆಗಿದೆ. ಹಾಗಾಗಿ ನಮಗೆ ಗುರು ಆಗಲಿ ಚಂದ್ರನಿಂದ ನಮಗೆ ತುಂಬ ಲಾಭನ ಈ ವಾರದಲ್ಲಿ ಅಪೇಕ್ಷೆ ಪಡ್ಬೋದು. ಇನ್ನು ಸಪ್ತಮ 7ನೇ ಮನೆಯಲ್ಲಿ ಕುಜ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತು ಮನೆಗೆ, ಭೂಮಿ ಖರೀದಿಗೆ, ಯಾಕಂದರೆ 4ನೇ ಮನೆ ಅಧಿಪತಿ ಆಗುತ್ತೆ ಸಿಂಹರಾಶಿಗೆ. ಹಾಗಾಗಿ ಭೂಮಿ ಖರೀದಿಗೆ, ವಾಹನ ಖರೀದಿಗೆ ಈ ಇಂಥ ವಿಷಯಗಳಿಗೆ ತುಂಬ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ಬುಧ ಸಪ್ತಮದಲ್ಲಿದ್ದಾಗ ನೋಡಿ, 2ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ 7ರಲ್ಲಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ಆದರೂ ಕಮ್ಯುನಿಕೇಷನಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದರೆ ಅಗ್ರಿಮೆಂಟ್ಸಲ್ಲಿ, ಲೆಟ್ರಲ್ಲಿ ಏನಾದರೂ ಟೈಪಿಂಗ್ ಎರರೋ ಅಥವಾ ಈ ಥರ ನಮಗೆ ಏನಾದರೂ ಒಂದು ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಯಾಕಂದರೆ ಈಗ ಸಪ್ತಮದಲ್ಲಿ ಬುಧ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಆದರೆ 2 ಮನೆ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ವಿವಾಹಕ್ಕೆ, ವಿದ್ಯಾಭ್ಯಾಸಕ್ಕೆ ಈ ಥರ ವಿಷಯಗಳು ಚೆನ್ನಾಗಿದೆ. ಅಗ್ರಿಮೆಂಟ್ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು. ನಂತರ ನಮಗೆ ರಾಹು ಸಪ್ತಮದಲ್ಲಿದ್ದರೆ ವ್ಯಾಪಾರ ಚೆನ್ನಾಗೇ ಇದೆ. ಬುಧನ ಜೊತೆ ಇದ್ದರೆ ಅದು ಎನ್ಹಾನ್ಸ್ ಮಾಡುತ್ತೆ, ವ್ಯಾಪಾರನ ಇನ್ನೂ ಅಧಿಕವಾಗಿ ಮಾಡುತ್ತೆ. ಬಟ್ ಕುಜ ಸಪ್ತಮದಲ್ಲಿ ನಿಮಗೆ ಕೋಪತಾಪಗಳು ಬರೋ ಚಾನ್ಸಸ್ ಇರುತ್ತೆ. ಪತಿ ಪತ್ನಿಯಲ್ಲಿ ವಾದ ವಿವಾದ ಚಾನ್ಸಸ್ ಇರುತ್ತೆ. ಅದಕ್ಕೊಂದು ಪರಿಹಾರ ಬೇಕು. ಸುಬ್ರಹ್ಮಣ್ಯನ ಆರಾಧನೆ, ತೊಗರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯ ಕೊಡೋದ್ರಿಂದ ಖುಷಿ ಶಾಂತಿ ಆಗುತ್ತೆ. ಇನ್ನು ಅಷ್ಟಮದಲ್ಲಿ ಶುಕ್ರ ನಿಮಗೆ ಆಕಸ್ಮಿಕ ಶುಭ ಸುದ್ದಿ ಕೊಡುತ್ತೆ. ಬಟ್ ಅಷ್ಟಮದಲ್ಲಿ ಸೂರ್ಯ ಇದ್ದರೆ ನಿಮ್ಮ ಲಗ್ನಾಧಿಪತಿ ಆರೋಗ್ಯದಲ್ಲಿ ಎಚ್ಚರಿಕೆ, BP ವೇರಿಯೇಷನ್ಸ್ ಆಗ್ಬೋದು, ಮೈಕೈ ನೋವು ಬರ್ಬೋದು. ಅದಕ್ಕೋಸ್ಕರ ಸೂರ್ಯ ಶಾಂತಿ ಅಗತ್ಯ. ನಿಮ್ಮ ರಾಷ್ಟ್ರಾಧಿಪನೆ ಆಗಿರೋದ್ರಿಂದ, ಅಷ್ಟಮಕ್ಕೆ ಹೋಗಿರೋದ್ರಿಂದ, ಜೊತೆಗೆ ಶನಿ ಜೊತೆ ಸೇರಿದೆ. ಹಾಗಾಗಿ ನಿಮಗೆ ರೋಗಕಾರಕ ಆದ ಶನಿ ಜೊತೆ ಈ ಎನಿಮಿ ಅಂದರೆ ಶತ್ರುವಾದ ಸೂರ್ಯ ಸೇರಿದಾಗ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಾಣಬಹುದು ಈ ವಾರದಲ್ಲಿ. ಆದರೂ ನೋಡಿ, ನಿಮಗೆ ಗುರು 11ರಲ್ಲಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಬಟ್ ಆದರೂ ನಿಮಗೆ ಸೂರ್ಯನಾರಾಯಣನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಸೂರ್ಯ ಉದಯಕ್ಕೆ ಎದ್ದು ಸ್ವಲ್ಪ ವಾಕ್ ಮಾಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದು, ಅದರಿಂದ ಖಂಡಿತ ಲಾಭ ಸಿಗುತ್ತೆ. ಜೊತೆಗೆ ಗೋಧಿಯನ್ನು ದಾನ ಮಾಡಿ ನಾರಾಯಣನ ದೇವಸ್ಥಾನದಲ್ಲಿ, ಖಂಡಿತ ನಿಮಗೆ ಅದರಿಂದ ಕೂಡ ಲಾಭ ನಿರೀಕ್ಷಿಸ್ಬೋದು. ಸೊ ಅಷ್ಟಮದ ಶನಿಗೋಸ್ಕರ ನೀವು ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ರಾಮ ರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳಿ. ನಮಗೆ ಇದು ಎಳ್ಳೆಣ್ಣೆ ದೀಪ ಹಚ್ಚಿ ಯಾವುದನ್ನ ಒಂದು ಮಾಡಿದ್ರು ಕೂಡ ನಿಮಗೆ ಆ ಅಷ್ಟಮ ಶನಿಯಿಂದ ಪರಿಹಾರ ತಗೋಬೋದು. ನಮಗೆ ಓವರಾಲ್ ತಗೊಂಡಾಗ ಗುರು ಚಂದ್ರ 11ರಲ್ಲಿ ಸೇರಿರೋದು ಈ ವಾರದಲ್ಲಿ ನಿಮಗೆ ಶುಭ ಅಂತಲೇ ಹೇಳ್ಬೋದು. ಬಟ್ ಅಷ್ಟಮದಲ್ಲಿ ಶನಿ ಇರೋದಕ್ಕೆ ಪರಿಹಾರ ಮತ್ತು ರಾಷ್ಟ್ರಾದೀಪ ಅಷ್ಟಮದಲ್ಲಿದೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಓವರಾಲ್ ತಗೊಂಡ್ರೆ ಈ ವಾರ ನಿಮಗೆ ಶುಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಚಂದ್ರ ಸಂಚಾರ. ಸೊ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಈ ವಾರ ಪೂರ್ತಿ ನಿಮಗೆ ಸ್ವಲ್ಪ ಚುರುಕಾಗಿರ್ತೀರ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ. ನಿಮಗೆ ಹೆಸರು ಕೀರ್ತಿ ಬರುವಂಥ ವಾರವಾಗಿ ಇದು ಪರಿಗಣಿಸುತ್ತೆ. ಯಾಕಂದರೆ ಇವಾಗ ಗುರು ಕೂಡ ಸಕ್ರಿಯವಾಗಿದೆ ನಿಮಗೆ. ಸೊ ಈ ವಾರದಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ನೀವು ನಿರೀಕ್ಷಿಸ್ಬೋದು. ಭಾಗ್ಯಾದೀಪ ಮತ್ತು ಧನಾದೀಪ ಅಂದರೆ 2ನೇ ಮನೆ ಮತ್ತು 9ನೇ ಮನೆ ಅಧಿಪತಿ ಆದ ಶುಕ್ರನು ಉಚ್ಚ ಸ್ಥಾನದಲ್ಲಿ 7ನೇ ಮನೆಯಲ್ಲಿದೆ. ಹಾಗಾಗಿ ನಿಮಗೆ ಖಂಡಿತ ಇದನ್ನು ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ. 12ನೇ ಮನೆ ಅಧಿಪತಿ ಸೂರ್ಯನು 7ನೇ ಮನೆಯಲ್ಲಿದೆ, ಶನಿನೂ 7ರಲ್ಲಿದೆ. ಸ್ವಲ್ಪ ತಂದೆ ಜೊತೆ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇದೆ. ಬಟ್ ಆದರೂ ಕೂಡ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ಏಳಿಗೆ ಆಗುತ್ತೆ. 6ನೇ ಮನೆಯಲ್ಲಿ ಕುಜ ಕೂಡ ಭೂಮಿಯಿಂದ ಲಾಭ ಅಥವಾ ವಾಹನದಿಂದ ಲಾಭ.
ಸೊ ಅಣ್ತಮ್ಮಂದ್ರಿಂದ ಸಹಾಯ ಸಿಗುವಂಥ ಚಾನ್ಸಸ್ಸು. ಇನ್ನು ನಮಗೆ 6ನೇ ಮನೆಯಲ್ಲಿ ಬುಧ ಇದ್ರೆ ವಿದ್ಯಾಭ್ಯಾಸ, ವ್ಯಾಪಾರ ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ವಿಷಯದಲ್ಲೂ ನಿಮಗೆ ಪ್ಲಾನೆಟರಿ ಪೊಸಿಷನ್ ಚೆನ್ನಾಗಿದೆ. ಸೊ ಈ ವಾರದಲ್ಲಿ ನಾವು ವಿಶೇಷವಾಗಿ ಏನಾದರೂ ನಿರೀಕ್ಷಣೆ ಮಾಡ್ಬೋದು. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಏನಾದರೂ ಒಂದು ಸ್ಟೆಪ್ ಅಪ್ ಅಂದರೆ ಒಂದು ಮೇಲೆ ಹೋಗುವಂಥ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ, ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ. ಸೊ ಇನ್ನು ನಮಗೆ ಪರಿಹಾರ ಏನಾದರೂ ಬೇಕಾ ಅಂತಂದರೆ ಧರ್ಮಕ್ಷೇತ್ರಗಳಿಗೆ ಭೇಟಿ ಹೋಗುವಂಥ ಅವಕಾಶಗಳು ವಾರಾಂತ್ಯದಲ್ಲಿ ಸಿಗ್ಬೋದು. ಅಥವಾ ಸ್ವಲ್ಪ ಓಡಾಡೋದು ತಿರುಗಾಡೋ ಅಂಥ ಚಾನ್ಸಸ್ಸು ಹೆಚ್ಚಾಗಿ ಕಾಣುತ್ತೆ. ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಗೆ ಈ ವಾರ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅದು ರಿಕವರಿ ಆಗೋಕ್ಕೂ ಈ ವಾರದಲ್ಲಿ ಚೆನ್ನಾಗಿದೆ. ಸೊ ಶುಭವಾಗಲಿ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ಚಂದ್ರ ಭಾಗ್ಯದಲ್ಲಿ ಸಂಚಾರ. ಸೊ ವಾರದ ಸ್ಟಾರ್ಟಿಂಗಲ್ಲಿ ಚಂದ್ರ ಗುರು ಜೊತೆ ಸೇರಿದೆ. ಚಂದ್ರ ಗುರು ಇಬ್ಬರು ಸೇರಿಕೊಂಡ್ರೆ ಸ್ವಲ್ಪ ಖರ್ಚು ಹೆಚ್ಚು ಕೊಟ್ಟರೂ ಕೂಡ ಶುಭದಾಯಕವಾಗಿರುತ್ತೆ. ಯಾಕಂದರೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಭಾಗ್ಯದಲ್ಲಿ ಗುರುಚಂದ್ರ ಸೇರಿದ್ರೆ ಗಜಕೇಸರಿ ಯೋಗ ಕ್ರಿಯೇಟ್ ಆದಂಗೆ ಶುಭ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಏನಾದರೂ ನಿಮಗೆ ಫಂಕ್ಷನ್ದು ಊಟ ಅಂದರೆ ಶುಭ ಕಾರ್ಯಗಳಲ್ಲಿ ಊಟ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಬುಧ ಪಂಚಮದಲ್ಲಿ 12ನೇ ಮನೆ ಅಧಿಪತಿ. ಪ್ರೀತಿ, ಪ್ರೇಮ, ಸಾಮರಸ್ಯದಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಮಾತುಕತೆಯಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಕಮ್ಯುನಿಕೇಷನ್ನು, ಬ್ಯಾಂಕಲ್ಲಿ ಲೋನ್ ಏನಾದರೂ ನೀವು ಟ್ರೈ ಮಾಡ್ತಿದ್ರೆ ಅದರಲ್ಲಿ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ನಮಗೆ ವಾರಾಂತ್ಯದಲ್ಲಿ ಅದರ ಮುಂದೆ ಬರೋ ದಿನಗಳಲ್ಲಿ ಅದರಿಂದ ಕೂಡ ಅನುಕೂಲ ಆಗುತ್ತೆ. ಬಟ್ ಇದರಲ್ಲಿ ಬುಧನಿಗೆ ಪರಿಹಾರ ಬೇಕು. ಬುಧನಿಗೆ ನೀವು ನೋಡಿ, ತುಲಾರಾಶಿಯವರಿಗೆ ಭಾಗ್ಯಾದೀಪ ಆಗ್ತಾನೆ ಬುಧ. ಸೊ ಅದಕ್ಕೋಸ್ಕರ ನಮಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಲ್ಪ ಅದೃಷ್ಟಗಳು ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಗುರುದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. 6ನೇ ಮನೆಯಲ್ಲಿ ನಮಗೆ ಶುಕ್ರ ಇದ್ದರೆ ಸ್ಥಾನ ಬದಲಾವಣೆ ಆಗೋದು ನಿಮ್ಮ ಉತ್ತಮಕ್ಕೆ ಆಗುತ್ತೆ. ಯಾಕಂದರೆ ಶುಕ್ರ 6ರಲ್ಲಿ ಸ್ಥಾನ ಬದಲಾವಣೆ ಹೇಳಿದ್ರು, ಗುರುದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ನಿಮ್ಮ ಲಾಭಕ್ಕೆ ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ. ಸೂರ್ಯ 6ರಲ್ಲಿದ್ದರೆ ಪ್ರಮೋಷನ್ನು, ಬಡ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಶನಿ ಇದ್ದರೆ ಶತ್ರುಗಳ ಮೇಲೆ ವಿಜಯ, ಕೆಲಸ ಮಾಡೋಕ್ಕೆ ಪ್ರೇರೇಪಣೆ ಸಿಗುತ್ತೆ. ಕಂಟಿನ್ಯೂಸ್ ಕೆಲಸ ಮಾಡುವಂಥ ಶಕ್ತಿ ಕೊಡ್ತಾನೆ ಶನಿ ನಿಮಗೆ. ಸೊ ಹಾಗಾಗಿ ಓವರ್ ಆಲ್ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಸಂಚಾರ. ಸೊ 8ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಗುರುನು ಅಷ್ಟಮದಲ್ಲಿದೆ. ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು, ಆರೋಗ್ಯದಲ್ಲಿ ಚಿಂತೆ ಬರ್ಬೋದು. ವಾರದ ಮೊದಲನೇ 3 ದಿವಸ, ವಾರಾಂತ್ಯದಲ್ಲಿ ಲಾಭದಾಯಕವಾಗಿರುತ್ತೆ. ನಂತರ ಇದು ಚಂದ್ರನ ಫಲ ಆದರೆ ವೃಶ್ಚಿಕ ರಾಶಿಯವರಿಗೆ ನಂತರ ಪಂಚಮದಲ್ಲಿ 3 ಗ್ರಹಗಳು, ಶನಿ ಆಗ್ಬೋದು, ಸೂರ್ಯ ಆಗ್ಬೋದು, ಶುಕ್ರ ಆಗ್ಬೋದು. ಪಂಚಮದಲ್ಲಿ ಶುಕ್ರ ನಿಮಗೆ 12ನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ. ಯಾವಾಗ ಪಂಚಮದಲ್ಲಿ ಇದೆಯೋ ಪ್ರೀತಿ, ಪ್ರೇಮ, ಸಾಮರಸ್ಯಕ್ಕೆ ಲಾಭ ತಂದುಕೊಟ್ಬಿಡುತ್ತೆ. ದೂರದಲ್ಲಿದ್ದರೆ ಅದರಿಂದ ನಿಮಗೆ ದೂರದ ವ್ಯಾಪಾರಗಳು ಮಾಡ್ತಾ ಇದ್ದೀರಾ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಾ, ಅದಕ್ಕೂ ಕೂಡ ಶುಕ್ರ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಕರ್ಮಾದೀಪ ಆದ ಸೂರ್ಯ ಪಂಚಮದಲ್ಲಿದೆ. ಸೊ ಹಾಗಾಗಿ ನಮಗೆ ಸೂರ್ಯನಿಂದ ಕೂಡ ನ್ಯೂಟ್ರಲ್ ರಿಸಲ್ಟ್ನ ಕಾಣ್ಬೋದು. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬಟ್ ಶನಿನೂ ಇದ್ದರೆ ಹೈಯರ್ ಎಜುಕೇಷನ್ ಸ್ವಲ್ಪ ನಿಧಾನ ಮಾಡ್ಬೋದು. ಮಕ್ಕಳು ಹೇಳಿದ ಮಾತು ಕೇಳಲ್ಲ ಪಂಚಮದಲ್ಲಿ ಶನಿ ಇದ್ದಾಗ. ಹಾಗಾಗಿ ಶನಿ ಶಾಂತಿ ಅಗತ್ಯ. ಇನ್ನು 4ನೇ ಮನೆಯಲ್ಲಿ ಕುಜ ಸಂಚಾರ, ಭೂಮಿ, ವಾಹನ ಇತ್ಯಾದಿಗಳಿಗೆ ನಿಮಗೆ ಅನುಕೂಲ ಮಾಡಿಕೊಡ್ಬಿಡುತ್ತೆ. 11ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಆದ ಬುಧ 4ರಲ್ಲಿದೆ. ಸೊ ಬುಧ 4ರಲ್ಲಿ ಅತ್ಯುತ್ತಮ ಫಲ ಕೊಡುತ್ತೆ. ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಕ್ಕೆ ಚೆನ್ನಾಗಿದೆ, ಕಮರ್ಷಿಯಲ್ ಪ್ರಾಪರ್ಟಿ ತಗೋಬೇಕು ಚೆನ್ನಾಗಿದೆ, ಎಜುಕೇಷನ್ ಸೆಕ್ಟರಲ್ಲಿ ಇದ್ದೀರಾ ತುಂಬ ಚೆನ್ನಾಗಿದೆ, ಸ್ಟೇಷನರಲ್ಲಿ ಇದ್ದೀರಾ. ಸೊ ಕಮ್ಯುನಿಕೇಷನ್ ಫೀಲ್ಡು, ನೆಟ್ವರ್ಕಿಂಗು ಇಂಥ ವಿಷಯಗಳೆಲ್ಲ ಬುಧ ನಿಮಗೆ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ಸೊ ಕುಜನ ಜೊತೆ ನಿಮ್ಮ ರಾಶಿಯ ದೀಪನ ಜೊತೆ ಇರೋದ್ರಿಂದ ಕಮರ್ಷಿಯಲ್ ಪ್ರಾಪರ್ಟಿಗೂ ಅನುಕೂಲ ಮಾಡಿಕೊಡುತ್ತೆ. ರಾಹು 4ರಲ್ಲಿದ್ದರೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಬಟ್ ನಮಗೆ ತಾಯಿ ಆರೋಗ್ಯದಲ್ಲಿ ಚಿಂತೆ ಕಾಡ್ತಾ ಇರುತ್ತೆ. 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೆಲಸಗಳು ಬ್ರೇಕ್ ಆಗಿ ನಿಧಾನವಾಗಿ ಮುಂದುವರಿತಿದೆ. ಸೊ ಜೂನ್ ನಂತರ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನ ನಿರೀಕ್ಷಿಸಬಹುದು. ಓವರ್ ಆಲ್ ತೊಗೊಂಡ್ರೆ ಈ ವಾರದಲ್ಲಿ ನಿಮಗೆ ಮಿಶ್ರ ಫಲ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.